ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಕೆಲವರು ಈಗ ಆಲ್ರೆಡಿ ಒಬ್ಸರ್ವ್ ಮಾಡಿರ್ಬೋದು. ನನ್ನ ಡೈಲಿ ವ್ಯೂವರ್ಸ್ ಯಾರಿದ್ದಾರೆ ಅವರಿಗೆ ಗೊತ್ತಾಗ್ತದೆ ಕಿಚನ್ ಚೇಂಜ್ ಆಗಿದೆ ಅಂತ ಹೇಳಿ. ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಮ್ಮ ಕಿಚನಿನ ಆ ಒಂದು ಗ್ರಾನೈಟ್ನ ಪೀಸ್ ಯಾವ ರೀತಿಯಲ್ಲಿ ಬಿಚ್ಚಿ ಬಂದಿತ್ತು ಅಂತ ಹೇಳಿ. ಸೊ ಅದರದ್ದು ಕೆಲಸ ಆಗಿದೆ. ಆಲ್ರೆಡಿ ಅವರು ಬಂದು ನಮಗೆ ಎಂತ ಹೇಳ್ತಾರೆ ಅಂದರೆ ಒಂದು ರಿಪೇರ್ ವರ್ಕನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗಾಗಿ ನಾವು ಮೇಲಿನ ಕಿಚನಿಗೆ ಅಂದರೆ ನಮ್ಮ ಮಾಡ್ಯುಲರ್ ಕಿಚನಿಗೆ ನಮ್ಮ ಕೆಲಸಗಳನ್ನೆಲ್ಲ ಮತ್ತು ನಮ್ಮ ಪಾತ್ರೆಗಳನ್ನೆಲ್ಲ ಶಿಫ್ಟ್ ಮಾಡಿಕೊಂಡಿದ್ದೇವೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ನಾನು ನೆನ್ನೆ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ. ಇಲ್ಲಿ ಬೆಳಿಗ್ಗೆ ಚಿಕನನ್ನು ನಾನು ಏರ್ ಫ್ರೈರಲ್ಲಿ ಹಾಕ್ಕೊಂಡಿದ್ದೇನೆ. ಇವತ್ತಿನ ದಿನದ ಒಂದು ವ್ಲಾಗಲ್ಲಿ ನಾನು ಮಧ್ಯಾಹ್ನದವರೆಗೆ ಇರುವಂತಹ ವಿಶೇಷಗಳನ್ನು ಮಾತ್ರ ಶೇರ್ ಮಾಡ್ತೇನೆ. ತುಂಬ ಲೆಂಗ್ತಿ ಆಗ್ತದೆ ಮತ್ತು ನನಗೆ ಎಡಿಟ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಆ ರೀತಿಯಲ್ಲಿ ಹಾಕುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಸ್ವಲ್ಪ ದಿನಗಳ ಹಿಂದೆ ನಾನೊಂದು ಪಾಸ್ತಾದು ವಿಡಿಯೋ ಹಾಕಿದ್ದೆ. ನಾನು ಅದೇ ಹೋಲ್ ವೀಟ್ ಪಾಸ್ತಾ ಮಾಡ್ತೇನಲ್ಲ ಮಕ್ಕಳಿಗೆ. ಸೊ ಅದರದ್ದೊಬ್ಬರು ರೆಸಿಪಿ ಕೇಳಿದರು. ನಾನು ವೀಡಿಯೋಸನ್ನೆಲ್ಲ ಅಂದರೆ ಒಮ್ಮೆ ತೆಗೆದ ವೀಡಿಯೋಸನ್ನೆಲ್ಲ ಡಿಲೀಟ್ ಮಾಡಿದ ನಂತರ ಪುನಃ ಒಮ್ಮೆ ಶೂಟ್ ಮಾಡುವಂಥದ್ದು, ಮೊಬೈಲಲ್ಲಿ ಸ್ಪೇಸ್ ಸಾಕಾಗೋದಿಲ್ಲ ಅಂತ ಹೇಳಿ. ಹಾಗೆ ನಾನು ಆ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಕ್ಲಿಪ್ಪಿಂಗ್ಸನ್ನು ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೇನೆ. ನನ್ನ ಚಪಾತಿ ಆಗೋದ್ರೊಳಗೆ ಫಟಾಫಟ್ ಅಂತ ಹೇಳಿ ರೆಸಿಪಿ ಕೂಡ ತೋರಿಸ್ತೇನೆ. ಇಲ್ಲಿ ನಾನು ಪಾಸ್ತಾವನ್ನು ರೆಡಿ ಮಾಡಲಿಕ್ಕೆ ಡಿಸಾನೋರವರ ಪಾಸ್ತಾವನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಇದನ್ನು ನಾನು ಅಮೆಝಾನಿಂದ ತರಿಸುವಂಥದ್ದು. ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು. ಸೊ ಇದು ಹೋಲ್ ವೀಟ್ ಪಾಸ್ತಾ, ಸೆಮೋಲಿನಿಂದ ಮಾಡಿರುವಂಥ ಪಾಸ್ತಾ ಆಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಡೈಜೆಷನಿಗೆಲ್ಲ ಏನು ಸಹ ತೊಂದರೆ ಆಗೋದಿಲ್ಲ. ನೀವು ನೋಡ್ಬೋದು ಎಷ್ಟು ಖಾಲಿಯಾಗಿದೆ ಅಂತ ಹೇಳಿ. ಅಂದರೆ ನಾನು ನನಗೆ ಅಂತಲೂ ಮಾಡ್ಕೊಳ್ತೇನೆ, ಮಕ್ಕಳಿಗೋಸ್ಕರ ಕೂಡ ಮಾಡ್ತೇನೆ. ಮತ್ತು ಇದರಲ್ಲಿ ಏನಂತ ಹೇಳಿದರೆ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಮತ್ತು ಇದು ಪ್ಯೂರ್ ವೆಜಿಟೇರಿಯನ್ ಆಗಿದೆ. ಹಾಗೆ ಎಗ್ಗೆಲ್ಲ ಏನು ಕೂಡ ಇನ್ಕ್ಲೂಡೆಡ್ ಇಲ್ಲ. ಸೊ ಇದನ್ನು ನಾನು ಕುಕ್ಕರಲ್ಲಿ 2 ವಿಸಿಲ್ ತನಕ ತೆಗೊಳ್ತೇನೆ. ಅಂದರೆ ಫಟಾಫಟ್ ಅಂತ ಹೇಳಿ ವಿಸಿಲ್ ಬರ್ತದೆ. ಸೊ ಅದಾದ ನಂತರ ಇಲ್ಲಿ ಬಟರ್ ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ಗಾರ್ಲಿಕ್ ಮತ್ತು ಸ್ವಲ್ಪ ಆನಿಯನ್ ಎರಡನ್ನೂ ಕೂಡ ಸ್ವಲ್ಪ ಫ್ರೈ ಮಾಡಿದ ನಂತರ ಸ್ವಲ್ಪ ಕೆಚಪನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಮತ್ತು ಸ್ವಲ್ಪ ಆರಿಗ್ಯಾನೋ. ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್, ಮಕ್ಕಳಿಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ, ಮತ್ತು ಸ್ವಲ್ಪ ಉಪ್ಪಾದ ನಂತರ ಸ್ವಲ್ಪ ಸಕ್ಕರೆ ಪುಡಿ. ಈ ಒಂದು ಹುಳಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಹಾಕುವಂಥದ್ದು. ಅದೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಸಾಸು ಸ್ವಲ್ಪ ತಿಕ್ಕಾಗುವವರೆಗೆ ಇದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಬೇಯಿಸಿ ಇಟ್ಕೊಂಡಿರುವಂತಹ ಪಾಸ್ತಾ ಅಂತೂ ತುಂಬ ಬೇಗ ರೆಡಿ ಆಗುತ್ತೆ. ಮಕ್ಕಳಿಗೆ ಬೆಳಿಗ್ಗೆ ಟಿಫಿನಿಗೆ ಕೊಡಲಿಕ್ಕೆ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಕೊಡಲಿಕ್ಕೆಲ್ಲ ಒಳ್ಳೆ ರೆಸಿಪಿ. ಮತ್ತು ಇದರಲ್ಲಿ ಹೈ ಸೋರ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ ಎಗ್ ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಹಾಗಾಗಿ ಪ್ರೋಟೀನ್ ಕೂಡ ಮಕ್ಕಳಿಗೆ ಬೇಕಾದಷ್ಟು ಸಿಗ್ತದೆ ಇದರಿಂದ. ಅಷ್ಟೆಲ್ಲ ಆದ ನಂತರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಈ ರೀತಿಯಲ್ಲಿ 2 ಎಗ್ಗನ್ನು ಕ್ರ್ಯಾಕ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಅದಕ್ಕೆ ಟೇಸ್ಟಿಗೋಸ್ಕರ ಅಂತ ಹೇಳಿ, ಉಪ್ಪು ಬೇಕಾದರೆ ಉಪ್ಪು ಕೂಡ ಹಾಕ್ಕೊಳ್ಬೋದು. ಹಾಗೆ ಇದನ್ನು ಅದನ್ನು ಕ್ರಂಬಲ್ ಮಾಡಿದ ನಂತರ ನೀವು ಮಿಕ್ಸ್ ಮಾಡ್ಕೊಳ್ಬಾರ್ದು. ಹೀಗೆ ಸ್ವಲ್ಪ ಲಿಕ್ವಿಡಿ ಆಗಿರುವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕೋಟಿಂಗ್ ಆಗ್ತದೆ ಪಾಸ್ತಾಗೆ. ಹಾಗೆ ನಮ್ಮ ಡೆಲಿಷಿಯಸ್ ಪಾಸ್ತಾ ಕೂಡ ರೆಡಿ ಆಗ್ತದೆ. ಫಟಾಫಟ್ ಅಂತ ಹೇಳಿ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಳ್ಬೋದು. ಕೆಲವೊಮ್ಮೆ ನನಗೆ ಅಂತ ತಿನ್ನಲಿಕ್ಕೆ ನಾನು ಮಾಡ್ಕೊಳ್ತೇನೆ. ಆಗ ನಾನು ಎಗ್ಗನ್ನು ಹಾಕ್ತೇನೆ. ಸಿಯೋನಿಗೆ ಮಾಡುವಾಗ ಆದಷ್ಟು ಎಗ್ಗನ್ನು ಅವಾಯ್ಡ್ ಮಾಡ್ತೀನಿ. ಯಾಕೆಂದರೆ ಅವನು ಆ ಎಗ್ಗಿದು ಕ್ರಂಬ್ಲಿ ಟೆಕ್ಸ್ಚರ್ ನೋಡಿದರೆ ತಿನ್ನಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾನೆ. ಹಾಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಈ ಪಾಸ್ತಾವನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಅಮೆಝಾನಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆಯೇ ನನ್ನ ಚಪಾತಿ ಕೂಡ ರೆಡಿಯಾಗಿದೆ. ನನಗೆ ಅಂದರೆ ಇನ್ನೊಮ್ಮೆ ಪುನಃ ಶೂಟ್ ಮಾಡುವಷ್ಟು ಟೈಮ್ ಸಿಗೋದಿಲ್ಲ. ಹಾಗೆ ನಾನು ಬೇರೆದು ಪಾಸ್ತಾದ ರೆಸಿಪೀಸ್ ಹಾಕ್ತೇನೆ ಆಯಿತಾ. ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಹಾಕಿ ಅಂತ ಹೇಳಿ. ನಾನು ಹಾಕ್ತೇನೆ. ವೈಟ್ ಸಾಸ್ ಪಾಸ್ತಾ ಮಾಡ್ತೇನೆ ಮತ್ತು ವೆಜಿಟೇಬಲ್ ಇದು ಗ್ರೇವಿ ರೀತಿಯಲ್ಲಿ ಮಾಡಿ ಅದರದ್ದೆಲ್ಲ ಮಾಡ್ತೇನೆ ನಾನು. ಈ ಪಾಸ್ತಾ ಪಿಜ್ಜಾ ಅಂಥದ್ದೆಲ್ಲ ಮಾಡ್ತೇನೆ. ಅದರದ್ದೆಲ್ಲ ರೆಸಿಪಿಯನ್ನು ನಾನು ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೇನೆ ಆಯಿತಾ. ಸೊ ಹಾಗೆ ನಾನಿಲ್ಲಿ ಚಪಾತಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಮಗು ಇದು ಮುಖದಲ್ಲಿ ತಲೆಯಿಂದ ಹಿಡಿದು ಮುಖ ಮೈ ಎಲ್ಲ ಆ ಒಂದು ಕಹಿ ಉಂಟಲ್ಲ, ನಾನು ಹಾಲು ಬಿಡಿಸಲಿಕ್ಕೆ ಅಂತ ಹೇಳಿ ಹಚ್ತಾ ಇದ್ದೇನೆ. ಸೊ ಅದೇ ಕಹಿ ಇರುವಂಥದ್ದು. ಕಹಿ ಅಂತ ಇಡೀ ಮೈಗೆ, ಬೆಡ್ಡಿಗೆ, ನನ್ನ ಬಟ್ಟೆಗೆ ಎಲ್ಲ ಕಡೆ ಆಗಿದೆ. ನನ್ನ ಬಟ್ಟೆ ಎಲ್ಲ ಹಾಳಾಗಿ ಹೋಗಿದೆ ಕಲೆಯಿಂದಾಗಿ. ಆದರೆ ಮಗು ಹಾಲೇ ಬಿಡ್ತಾ ಇಲ್ಲ. 1 ಡಬ್ಬಿ ಖಾಲಿಯಾಗಿ ಇನ್ನೊಂದು ಪೀಸ್ ತಂದಿರುವಂಥದ್ದು, ಅದೇ ರಕ್ತ ಮೊಳ ಅಂತ ಹೇಳ್ತಾರಲ್ವ, ಅದನ್ನೇ ತಂದಿರುವಂಥದ್ದು. ಮೆಡಿಕಲಲ್ಲೇ ಸಿಗ್ತದೆ ಅಲ್ಲ, ಅದು ತುಂಬ ಕಹಿ ಉಂಟಾಯಿತು, ಎಕ್ಸ್ಟ್ರೀಮ್ ಕಹಿ ಉಂಟು. ಆದರೆ ಅವನು ಯಾಕೆ ಬಿಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಹಗಲಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೈಟ್ ಇದು ತುಂಬ ಕಷ್ಟ ಆಗಿದೆ.
ನಾನು ಯಾವ ರೀತಿ ಎಲ್ಲ ಹಾಲನ್ನು ಬಿಡಿಸಲಿಕ್ಕೆ ಟ್ರೈ ಮಾಡಿದೆ ಅಂದರೆ, ನೀವು ನನಗೆ ತುಂಬ ಜನ ತುಂಬ ಟಿಪ್ಸನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ಟಿಪ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಯಾವುದೆಲ್ಲ ಯೂಸ್ ಮಾಡಿದೆ ಎಲ್ಲ ನಾನು ಹೇಳ್ತೇನೆ ಆಯಿತಾ, ಇದೇ ವ್ಲಾಗಲ್ಲಿ ಏನಾಯಿತು ಮುಂದೆ ಅಂತ ಅದನ್ನು ಕೂಡ ಹೇಳ್ತೇನೆ. ಸೊ ಫಸ್ಟಿಗೆ ನಾನೇನು ಮಾಡಿದೆ ಗೊತ್ತಾ, ಕಹಿ ಬೇವಿನ ಎಣ್ಣೆ ಮನೆಯಲ್ಲಿ ಅವೈಲೇಬಲ್ ಇರುವಂಥದ್ದನ್ನು ಫಸ್ಟ್ ರೆಡಿ ಮಾಡಿಕೊಂಡೆ. ಫಸ್ಟ್ ಮಾಡಿದಂದರೆ ಬೇವಿನ ಸೊಪ್ಪಿದೆ ಅಲ್ಲ, ಅದರ ಪೇಸ್ಟನ್ನು ಮಾಡಿಕೊಂಡೆ. ಅದು ವರ್ಕ್ ಆಗಲಿಲ್ಲ. ಅದಾದ ನಂತರ ಕಹಿ ಬೇವಿನ ಎಣ್ಣೆ ಇತ್ತು ಮಾವನ ಹತ್ರ, ಸೊ ಅದನ್ನೇ ಹಚ್ಚಿದೆ. ಅವನಿಗೆ ಹಚ್ಚಿದ್ರು ಹಚ್ಚದೇ ಇದ್ದರು, ಅವನಿಗೆ ಅದರ ಬಗ್ಗೆ ಕೇರೇ ಇಲ್ಲದ ರೀತಿಯಲ್ಲಿ ಅವನು ಕುಡಿತಾ ಇದ್ದ. ಸೊ ಈ ಕಹಿ ಅಂತೂ ಅವನು ಅಷ್ಟು ಎಕ್ಸ್ಟ್ರೀಮ್ ಕಹಿ ಅವನು ಕೇರ್ ಮಾಡದೇ ಇದ್ದಾಗ ನನಗೂ ಕೂಡ ಡೌಟ್ ಇತ್ತು. ಸೊ ಅದಾದ ನಂತರ ಹೈಯೆಸ್ಟ್ ಕಾಮೆಂಟಲ್ಲಿ ಹೇಳಿರುವಂಥದ್ದು ಅಂತ ಹೇಳಿದರೆ, ರಕ್ತ ಬಂದ ರೀತಿಯಲ್ಲಿ ಏನಾದರೂ ಒಂದು ಹಚ್ಚಿ ಗಾಯ ಆಗಿದೆ ಹೇಳಿ ಬ್ಯಾಂಡೇಜ್ ಹಾಕಿ ಅಂತ ಹೇಳಿ. ಬ್ಯಾಂಡೇಜನ್ನು ಕೂಡ ನಾನು ಟ್ರೈ ಮಾಡಿದ್ದೆ ಆಯಿತಾ. ಬ್ಯಾಂಡೇಜ್ ಮಾಡಿ 2 ನಿಪ್ಪಲ್ಸನ್ನು ಎಲ್ಲ ಕವರ್ ಮಾಡಿ, ಬ್ಯಾಂಡೇಜ್ ರೀತಿಯಲ್ಲಿ ಕವರ್ ಮಾಡಿ, ಗಾಯ ಆಗಿದೆ ಅಂತ ಹೇಳಿ ಮುಖ ಎಲ್ಲ ಸಣ್ಣದು ಮಾಡಿ ತೋರಿಸಿದೆ. ಅವನು ನನ್ನನ್ನು ನೋಡಿದ, ಸ್ವಲ್ಪ ಹೊತ್ತಿಗೆ ನೋಡಿ ಅದನ್ಸ ನೋಡೋದು ನನ್ನನ್ಸ ನೋಡೋದು ಹಾಗೆ ಮಾಡಿ ಮಾಡಿ ಜೋರು ನಗಾಡಿ ಉಂಟಲ್ಲ, ಬ್ಯಾಂಡೇಜ್ ಕೀಳುವಾಗ ನನ್ನ ಮಾಂಸ ಸಮೇತ ಹಿಡಿದು ಎಳೆದು ಕಿತ್ತು ತೆಗೆದಿದ್ದಾನೆ. ಸೊ ಅಂಥ ಮಗು ಇವನು, ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ, ಗಾಯ ಅಂದರೆ ಸಹ ಗೊತ್ತಾಗೋದಿಲ್ಲ, ಅದೆಷ್ಟು ಅಂದರೆ ಸೆನ್ಸಿಟಿವ್ ಇರ್ತದ ಏನಂತ ಅವನಿಗೆ ಅದು ವಿಷಯನೇ ಗೊತ್ತಿಲ್ಲ. ಅವನಿಗೆ ತಿಂದರೆ ಆಯಿತು ಅಷ್ಟೇ ಇರುವಂಥದ್ದು. ಸೊ ಅಂಥ ಮಕ್ಕಳಿಗೆ ಎಂತ ಮಾಡೋದು ಹೇಳಿ. ನನಗೆ ಫೀಡಿಂಗನ್ನು ನಾನು ಗ್ರ್ಯಾಜುವಲಿ ಸ್ಟಾಪ್ ಮಾಡ್ತಾನೆ ಬಂದಂಥದ್ದು. ಸ್ಪೆಷಲಿ ಡೇ ಟೈಮ್ನಲ್ಲಿ ಹೇಗೋ ಅವಾಯ್ಡ್ ಮಾಡಿ, ಝೀರೋ ಫೀಡನ್ನು ಕೊಡದೇ ಇದ್ದರೂ ಕೂಡ, ಅಂದರೆ ಝೀರೋ ಫೀಡ್ ಕೊಟ್ಟರೂ ಕೂಡ ರಾತ್ರಿ ಉಂಟಲ್ಲ, ರಾತ್ರಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಅಂದರೆ ಒಂದು ರಾತ್ರಿ ಮಲಗಿಸುವಾಗ 11-12 ಗಂಟೆ ಆದರೆ ಸಹ ಇವನು ಹಾಲಿಗೆನೇ ಕಾಯ್ತಾ ಇರ್ತಾನೆ. ಎಷ್ಟು ಕಹಿ ಹಚ್ಚಿದ್ರೆ ಸಹ ಅವನು ಕುಡಿಲಿಕ್ಕೆ ರೆಡಿ. ಎಂಥ ಕಹಿ ಹಚ್ಚಿದ್ರೆ ಏನು ಮಾಡಿದರೆ ಸಹ ಅವನಿಗೆ ಬಿಡಲಿಕ್ಕೇ ಬೇಡ, ಅವನಷ್ಟಕ್ಕೆ ಕುಡಿತಾನೆ, ಅದು ಕಹಿನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ. ಹಾಗೆ ನಾನು ಮೆಡಿಕಲಿಂದ ತಂದ 1 ಡಬ್ಬಿ ಖಾಲಿಯಾಗಿ ಇನ್ನೊಂದು ಡಬ್ಬಿ ಈಗ ಪುನಃ ತರಿಸಿರುವಂಥದ್ದು ನೋಡುವ ಅಂತ ಹೇಳಿ. ಆದರೆ ನನ್ನ ಬಟ್ಟೆ ಬೆಡ್ಶೀಟ್ ಎಲ್ಲದೂ ಕೂಡ ಕಲೆ ಆಗಿದೆ ಅದರಿಂದ. ಹಾಗೆ ಅದು ವರ್ಕ್ ಆಗ್ತಾನೇ ಇಲ್ಲ. ಮತ್ತು ನಾನು ಅಂದ್ಕೊಂಡೆ ಹಸ್ಬೆಂಡ್ ಹತ್ತಿರ ಮಲಗಿಸೋದು ಅಂತ ಹೇಳಿ. ಸೊ ಹಸ್ಬೆಂಡ್ ಹತ್ತಿರ ಮಲಗಲಿಕ್ಕೇ ಕೇಳೋದಿಲ್ಲ, ಅವನು ಸೀದಾ ಬೆಡ್ ಮೇಲೇ ಬರ್ತಾನೆ. ಹಾಗೆ ಮತ್ತು ತೊಟ್ಟಿಲಿದು ತುಂಬ ಜನ ಹೇಳಿದ್ರ ನೀವು, ತೊಟ್ಟಿಲು ಕಟ್ಟಿ ಮಲಗಿಸಿ ಅಂತ ಹೇಳಿ. ಅವನು 3-3.5 ತಿಂಗಳ ತನಕ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಮತ್ತು ಅವನಂದರೆ ಕೌಚಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಅವನಿಗೆ ಕೌಚಿ ಮಲಗಿದರೆ ಕಂಫರ್ಟೇಬಲ್ ಆಗುವಂಥದ್ದು ಬೆಡ್ಡಲ್ಲಿ. ಸೊ ಹಾಗೆ ಅವನಿಗೆ ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಹೇಳಿ ಬೆಡ್ಡಲ್ಲಿ ಮಲಗಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವನು ಸರಿ ಮಲಗ್ತಾ ಇದ್ದ. ಆಗ ಬಿಟ್ಟ ತೊಟ್ಟಿಲು ಇದು ಇಷ್ಟರವರೆಗೆ ಅವನು ಕೂತ್ಕೊಂಡಿರಲಿಲ್ಲ ತೊಟ್ಟಿಲಲ್ಲಿ. ಹಾಗೆ ತೊಟ್ಟಿಲಿಗೆ ನಾನು ನೀವು ಹೇಳಿದ್ದಕ್ಕೆ ಪುನಃ ಹಳೆ ಮನೆಯಲ್ಲಿತ್ತು ತೊಟ್ಟಿಲೆಲ್ಲ, ಅದನ್ನೆಲ್ಲ ತರಿಸಿ ಅದರಲ್ಲಿ ಹಾಕಿದೆ. ಆದರೆ ಸಹ ಉಂಟಲ್ಲ, ಅವನು ಹಾಕಿ ಒಂದು 5 ಸೆಕೆಂಡ್ ಆಗುವಾಗಲೇ ಒದ್ದಾಡಿ ಉಂಟಲ್ಲ ಕೆಳಗೆ ಬೀಳಲಿಕ್ಕೆ ಆಗ್ತಾಯಿದ್ದ. ಹಾಗೆ ಹೇಗಾದರೂ ಮಾಡಿ ಅವನಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ನಾನು. ಇದು ಮಂಡೇ ವ್ಲಾಗ್. ನಿನ್ನೆ ರಜೆ ಇದ್ದದ್ರಿಂದ ಸಿಯೋನಿಗೆ ಸ್ವಲ್ಪ ಕೂಡ ಮನಸ್ಸಿರಲಿಲ್ಲ. ಹಾಗೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಒಂದು ತುಂಬ ಯೂನಿಫಾರ್ಮ್ ಎಲ್ಲ ಹಾಕುವಾಗ ಅಳ್ತಾ ಇದ್ದ, ಹೋಗಲ್ಲ ಅಂತ ಹೇಳಿ. ಮಕ್ಕಳಿಗೆ ಗೊತ್ತಾ, ಸರಾಗವಾಗಿ ಹೋಗ್ತಾ ಇರ್ತಾರೆ, ಬಟ್ 1 ದಿನ ಅಥವಾ 2 ದಿನ ರಜೆ ಸಿಕ್ಕಿದರೆ ಮತ್ತೆ ಅಲ್ಲಿ ಸ್ಟಾಪ್ ಆದರೆ ಉಂಟಲ್ಲ ಟ್ರೈನ್, ಅದನ್ನು ಪುನಃ ದೂಡಲಿಕ್ಕೆ ತುಂಬ ಕಷ್ಟ. ಮೊನ್ನೆ ಎಲ್ಲ ಖುಷಿಯಲ್ಲಿ ಹೋಗಿದ್ದಾನೆ, 3 ದಿನ ತುಂಬ ಖುಷಿಯಿಂದ ಹೋಗಿದ್ದಾನೆ. ಕಳೆದ ವ್ಲಾಗಲ್ಲಿ ನಾನು ಶೇರ್ ಕೂಡ ಮಾಡಿದ್ದೆ. ಬಟ್ ಇವತ್ತು ರೆಡಿನೇ ಇರಲಿಲ್ಲ ಹೋಗಲಿಕ್ಕೆ. ಮತ್ತು ನಾನು ಹೇಳಿದೆ ಅವನಿಗೆ ನಾನು ಐಸ್ ಕ್ರೀಮ್ ಮಾಡಿ ಇಡ್ತೇನೆ ಅಂತ ಹೇಳಿ. ಸೊ ಆ ಒಂದು ಆಸೆಗೆ ಇವತ್ತು ಹೋಗಿದ್ದಾನೆ. ಐಸ್ ಕ್ರೀಮ್ ಬಂದ ನಂತರನೇ ನಾವು ಅದನ್ನು ಚಾಕ್ಲೇಟಲ್ಲಿ ಎಲ್ಲ ಡಿಪ್ ಮಾಡಿ ತಿನ್ನು ಅಂತೆಲ್ಲ ಹೇಳಿದ್ದಕ್ಕೆ ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಹಾಗೆ ಹೊರಟು ಹೋಗಿದ್ದಾನೆ ಈಗ. ಮತ್ತೆ ಕೂಗಲಿಲ್ಲ, ಅವನೇ ರೋಡ್ ಕ್ರಾಸ್ ಮಾಡಿ ಹೋಗಿ ಬಸ್ಸಲ್ಲಿ ಹೋಗಿದ್ದಾನೆ. ಇವತ್ತು ನಮಗೆ ಸಾರು ಮಾಡಲಿಕ್ಕೆ ಈ ಪಂಪ್ಕಿನ್ ಉಂಟಲ್ಲ ಅದುಂಟು. ಸೊ ಅದನ್ನು ಸಾರು ಮಾಡಲಿಕ್ಕೆ ಅಂತ ಅತ್ತೆ ನಾನು ಹೊರಗೆ ಹೋಗಿ ಬರೋಷ್ಟರೊಳಗೆ ಮಸಾಲವನ್ನು ರೆಡಿ ಮಾಡಿದ್ದಾರೆ. ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಬೇಕಿತ್ತು, ಅದನ್ನು ತುರಿದು ಕೊಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ ಹೈಯೆಸ್ಟ್ ತೆಂಗಿನಕಾಯಿ ತಿನ್ನೋದು ಇವನೇ ಕಾಣ್ತದೆ. ತೆಂಗಿನಕಾಯಿಯನ್ನು ಓಪನ್ ಮಾಡಿ ತುರಿಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ರೆಡಿ ಇರ್ತಾನೆ. ತೆಂಗಿನಕಾಯಿ ಮಕ್ಕಳಿಗೆ ಒಳ್ಳೆಯದು, ಅಂದರೆ ಅದರಲ್ಲಿ ಹೆಲ್ದಿ ಫ್ಯಾಟ್ ಇರ್ತದಲ್ಲ, ಮತ್ತು ಫೈಬರ್ ಕೂಡ ಇರ್ತದೆ. ಹಾಗಾಗಿ ಡೈಜೆಷನಿಗಾಗಿರ್ಬೋದು, ಅಂದರೆ ಈ ಕಾನ್ಸ್ಟಿಪೇಷನ್ ಎಲ್ಲ ಇರುವಂಥ ಮಕ್ಕಳಿಗೆ ಹೆಲ್ದಿ ಫ್ಯಾಟ್ ಕೂಡ ಸಿಗ್ತದೆ, ಮತ್ತು ಫೈಬರ್ ಇರೋದ್ರಿಂದ ಮೋಷನ್ ಕೂಡ ಒಳ್ಳೆಯದಾಗಿ ಪಾಸ್ ಆಗ್ತದೆ. ಇವನ್ ಇತ್ತೀಚೆಗೆ ಬ್ರೇಕ್ಫಾಸ್ಟನ್ನು ತಿಂತಾ ಇಲ್ಲ. ಹಾಗೆ ಇವತ್ತಿದು ಕೂಡ ಬ್ರೇಕ್ಫಾಸ್ಟ್ ಅವನು ತಿನ್ನಲಿಲ್ಲ, ಚಪಾತಿ ತಿನ್ನಲೇ ಇಲ್ಲ, ಅವನು ಮುಟ್ಟಲೇ ಇಲ್ಲ.
ನಾನು ಎಣಿಸಿದೆ ಪಂಪ್ಕಿನ್ ಅಂದರೆ ಮುಟ್ಟುವಾಗ ಸ್ವಲ್ಪ ಸಾಫ್ಟ್ ಇತ್ತಲ್ಲ, ಹಾಗೆ ಸಾಫ್ಟ್ ಇರ್ತದೆ ಅಂತ ಹೇಳಿ ತೆಂಗಿನಕಾಯನ್ನು ಕಟ್ ಮಾಡಿದ ಹಾಗೆ ಆಯಿತು ನನಗೆ ಒಮ್ಮೆ ಕಟ್ ಮಾಡುವಾಗ. ಇದರಲ್ಲಿ ನಾವೊಂದು ಮುಕ್ಕಾಲಷ್ಟು ಮಾತ್ರ ಇವತ್ತು ಕುಕ್ ಮಾಡುವಂಥದ್ದು. ನನಗೆ ಅಂದರೆ ಮಗುವಿಗೆ ಸ್ವಲ್ಪ ವೆಜ್ ಕಟ್ಲೆಟ್ಸನ್ನು ಮಾಡಿ ಇಡುವ ಅಂತ ಹೇಳಿ ಫ್ರೀಝರಲ್ಲಿ ಹಾಕಿಟ್ರೆ ಏನು ತಿನ್ನದೇ ಇರುವಂಥ ದಿನ ಸ್ವಲ್ಪ ಏನಾದರೂ ಒಂದು ಆಪ್ಷನ್ ಇರ್ತದಲ್ಲ ಅಂತ ಹೇಳಿ ಮಾಡುವ ಅಂತ ಹೇಳಿ ಚಿಕ್ಕದನ್ನು ತರಲಿಕ್ಕೆ ಹೇಳಿದೆ ಹಸ್ಬೆಂಡ್ ಹತ್ರ. ಚಿಕ್ಕದಿರಲಿಲ್ಲ ಅಂತ ಹೇಳಿ ಹಸ್ಬೆಂಡ್ ದೊಡ್ಡದು ತಗೊಂಡು ಬಂದಿದ್ದಾರೆ. ನಾನು ಈ ಪಂಪ್ಕಿನೆಲ್ಲ ಕಟ್ ಮಾಡುವಷ್ಟರಲ್ಲಿ ಇವನಿಗೆ ಜೋರು ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಿನ್ನೆ ರಾತ್ರಿ ಕೂಡ ಮಲಗಲಿಲ್ಲ, ನಮ್ದು ಇದೇ ಕುಸ್ತಿ. ಒಮ್ಮೆ ತೊಟ್ಟಿಲಿಗೆ ಹಾಕಿ ನಾನು ಮಲಗಿಸಲಿಕ್ಕೆ ನೋಡೋದು. ಮತ್ತು ನನಗೆ ಹೇಗಾಯಿತು ಗೊತ್ತಾ, ಹಗಲಲ್ಲಿ ಸಹ ಸುಸ್ತಾಗಿರ್ತದೆ, ಇಡೀ ದಿನ ಕೆಲಸ ಮಾಡ್ತಾನೆ ಇರುವಂಥದ್ದು, ರಾತ್ರಿ ಒಂದು ರೆಸ್ಟ್ ಸಿಗುವಂಥದ್ದು ಅದು ಸಹ ಇಲ್ಲದೇ ಇರುವಾಗ ನನಗೆ ಸಾಕಾಯಿತು. ಮತ್ತು ನಾನೆಂತ ಮಾಡಿದೆ ಅಂತ ಹೇಳಿದರೆ, ಕಹಿ ಆದರೂ ಕುಡಿತಾನಾದರೆ ಕುಡೀಲಿ ಅಂತ ಹೇಳಿ ಹಾಗೇ ಬಿಟ್ಟೆ. ಅವನು ಕುಡಿದು ಆರಾಮಾಗಿ ಮಲಗಿದ. ಕುಡಿಲಿಕ್ಕೆ ಕೊಟ್ಟರೆ ಉಂಟಲ್ಲ, ಒಂದು 10 ನಿಮಿಷದಲ್ಲಿ ಮಲಗಿ ಬಿಡ್ತಾನೆ. ಇಲ್ಲಾದರೆ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಅವನು ಕೂತ್ಕೊಳ್ತಾನೆ ಮತ್ತು ಜೋರು ಕೂಗ್ತಾನೆ. ಅಂದರೆ ಅಷ್ಟು ಕೋಪ ಬರ್ತದೆ ಅವನಿಗೆ, ಜೋರು ಬೊಬ್ಬೆ ಹಾಕ್ತಾನೆ. ಯಾರಿಗೆ ಸಹ ನಿದ್ದೆ ಬರಬಾರ್ದು ಇಡೀ ಮನೆಯಲ್ಲಿ, ಆ ರೀತಿಯಲ್ಲಿ ಬೊಬ್ಬೆ ಹಾಕ್ತಾನೆ. ಹಾಗೆ ನನಗೀಗ ಇಮೋಷ್ನಲಿ ಹಾಗೂ ಫಿಸಿಕಲಿ ಎರಡರಲ್ಲಿ ಕೂಡ ನಾನು ಡ್ರೈನ್ ಔಟ್ ಆಗಿದ್ದೇನೆ. ಹಾಗೆ ನನಗೆ ನಿಜ ಹೇಳಬೇಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಬಿಡಿಸಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಈಗ ಡಾಕ್ಟ್ರ್ ಹೇಳಿರೋದ್ರಿಂದ ಆ ಒಂದೇ ಒಂದು ರೀಸನ್ಗೋಸ್ಕರ ನಾನು ಇಲ್ಲಿ ಬಿಡಿಸ್ತಾ ಇರುವಂಥದ್ದು ಹಾಲನ್ನು. ಹಾಗೆ ನನಗೆ ಆಚೆ ಉಗಿಲಿಕ್ಕೆ ಸಹ ಅಲ್ಲ, ಈಚೆ ನುಂಗಲಿಕ್ಕೆ ಸಹ ಅಲ್ಲ, ಆ ರೀತಿಯಾಗಿ ನಾನು ಸಿಕ್ಕಾಕೊಂಡಿದ್ದೇನೆ. ಇಲ್ಲಿ ನಾನು ಮಗುವಿಗೆ ತೊಟ್ಟಿಲಿಗೆ ಇವಾಗ ಹಾಕಿ ಮಲಗಿಸ್ಲಿಕ್ಕಿದ್ದೇನೆ. ಹಗಲಲ್ಲಿ ಹೇಗೋ ಮ್ಯಾನೇಜ್ ಆಗ್ತದೆ, ಹಗಲಲ್ಲಿ ಮಲಗ್ತಾನೆ. ನಾನು ನೈಟ್ ಮಾತ್ರ ತೊಟ್ಟಿಲಿಗೆ ಹತ್ತಲಿಕ್ಕೇ ಕೇಳೋದಿಲ್ಲ ಅವನು. ನೈಟ್ ನಾನು ಬೆಡ್ ಹತ್ತಿರನೇ ಅದನ್ನು ಸಿಕ್ಕಿಸ್ತೇನೆ. ಆಗ ಅಂದರೆ ಬಿದ್ದರೆ ಕೂಡ ಬೆಡ್ ಮೇಲೆ ಇರ್ತಾನೆಲ್ಲ, ಹಾಗೆ ಅಂತ ಹೇಳಿ. ಈಗ ಹಗಲಲ್ಲಿ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ಆ ರೀತಿ ಮಾಡ್ಕೊಳ್ತಾ ಇರುವಂಥದ್ದು. ಇವನಿಗೆ ಈ ಒಂದು ತೊಟ್ಟಿಲಲ್ಲಿ ಮಲಗಿಸಬೇಕಾದ್ರೆ ಅಥವಾ ಅದರ ಒಳಗೆ ಅವನನ್ನು ನುಗ್ಗಿಸಬೇಕಾದ್ರೆ ನನಗೆ 2-3 ದಿನ ಹಿಡಿದಿದೆ ಆಯಿತಾ. ಅದನ್ನು ನೋಡುವಾಗ ಅವನು ಓಡ್ತಿದ್ದ. ತೊಟ್ಟಿಲು ಹಾಕಿದರೆ ರೂಮಲ್ಲಿ ಅಂತ ಇದ್ದರೆ ಫಸ್ಟ್ ದಿನ ಒಮ್ಮೆ ಹಿಡಿದು ಅವನನ್ನು ಅದರಲ್ಲಿ ಹಾಕಿ ಸ್ವಲ್ಪ ಅಲ್ಲಾಡಿಸುವಾಗನೇ ಅವನು ಒಂದು 5 ಸೆಕೆಂಡಲ್ಲಿ ಕಾಲು ಕೊಟ್ಟು ಹಿಂದಕ್ಕೆ ಹೀಗೆ ಬೀಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಚಿಕ್ಕ ಮಗು ತೊಟ್ಟಿಲದು, ದೊಡ್ಡವರಿಗೆ ಆಗೋದಿಲ್ಲ, ಬಟ್ ಹಾಗೆ ಮಾಡ್ತಾಯಿದ್ದ. ಹಾಗೆ ನನಗೆ ಮತ್ತು ನಾನು ಗೆಸ್ ಮಾಡಿದೆ ಹೀಗೆ ಬಿಟ್ಟರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಸಿಯೋನನ್ನು ಕರೆದು ಸಿಯೋನ್ ಹತ್ರ ಹೇಳಿದ್ದೆ ಸ್ವಲ್ಪ ಹೊತ್ತು ಮಲಗಿ ತೋರಿಸಂತ ಹೇಳಿ. ಇದು ಹಿಂದಿನ ದಿನದ ರಾತ್ರಿದು ಕ್ಲಿಪ್. ಈ ರೀತಿಯಲ್ಲಿ ಮಲಗಿ ತೋರಿಸು ಅಂತ ಹೇಳಿದ್ದಕ್ಕೆ ಅವನು ಆರಾಮದಲ್ಲಿ ಮಲಗಿದ. ಅವನಿಗೆ ತುಂಬ ಖುಷಿ ತೊಟ್ಲಲ್ಲಿ ಮಲಗೋದಂದರೆ. ಅವನಿಗೆ ಆದರೆ ಕಾಲು ಸಾಕಾಗೋದಿಲ್ಲ ಅದರೊಳಗೆ ಇಡಲಿಕ್ಕೆ. ಬಟ್ ಅವನು ಆ ರೀತಿಯಲ್ಲಿ ಮಲಗಿದಾಗ ಅವನ ಜೊತೆ ಚಿಕ್ಕವ ತುಂಬ ಹೊತ್ತು ಅದರಲ್ಲಿ ಆಟಾಡಿದ. ಹಾಗೆ ಒಂದು ಸ್ವಲ್ಪ ಹೆದರಿಕೆ ಹೋಯಿತು. ಅಂದರೆ ಅವನು 2 ಸೈಡಿಂದ ಮುಚ್ಚೋದು ಅಂತ ಹೇಳುವಾಗ ಮಕ್ಕಳಿಗೆ ಅಂದರೆ ಸಫೋಕೇಟ್ ಆದ ರೀತಿಯಲ್ಲಿ ಆಗುತ್ತಲ್ಲ, ಹಾಗೆ ಅವನು ತುಂಬ ಹೆದರ್ತಾ ಇದ್ದ. ಮತ್ತು ಲಾಸ್ಟಿಗೆ ಅವನು ಇಬ್ಬರು ಸಹ ಮಲಗಿದ್ರು ಅದರಲ್ಲಿ. ಹಾಗೆ ಇಬ್ಬರು ಮಲಗಿದಾಗ ಅವನಿಗೆ ಒಂದು ಸ್ವಲ್ಪ ಅಂದರೆ ಕಂಫರ್ಟೇಬಲ್ ಅಂತ ಫೀಲ್ ಆಯಿತು. ಹಾಗೆ ಮತ್ತು ಬೆಳಿಗ್ಗೆ ಸಹ ನಾನು ಸ್ವಲ್ಪ ಹೊತ್ತು ಅವನಿಗೆ ಅದರಲ್ಲಿ ಕೂತ್ಕೊಳ್ಳಿಸಿ ಆಟಾಡಿಸಿದೆ ಇಟ್ಕೊಂಡು. ಮತ್ತು ಸಿಯೋನ್ ಸಹ ಕೂತ್ಕೊಂಡ. ಹಾಗೆ ಅದನ್ನೆಲ್ಲ ನೋಡಿದ ನಂತರ ಅವನಿಗೆ ಸ್ವಲ್ಪ ಧೈರ್ಯ ಬಂದಿದೆ, ಇದರಿಂದ ನಾನು ಬೀಳುವುದಿಲ್ಲ ಅಂತ ಹೇಳಿ ಧೈರ್ಯ ಬಂದಿದೆ. ಹಾಗೆ ನೆನ್ನೆ ಸಹ ಹಗಲಲ್ಲಿ ನಾನು ಸ್ವಲ್ಪ ಹೊತ್ತು ಅವನಿಗೆ ಮಲಗಿಸಿದ್ದೆ. ಹೆಚ್ಚು ಅಂದರೆ ಒಂದು 5 to 7 ಮಿನಿಟ್ಸ್ ಅದರಲ್ಲಿ ನಿದ್ದೆ ಮಾಡ್ತಾನೆ ಮತ್ತು ಎದ್ದೇಳ್ತಾನೆ. ಹಾಗೆ ಇವತ್ತು ಮಲಗಿಸು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೇನೆ. ಹೇಗೋ ಇಟ್ಟಿದ್ದೇನೆ ಇವಾಗ. ಖುಷಿಯಲ್ಲಿ ಮಲಗ್ತಾ ಇದ್ದಾನೆ ಅವನು. ಅಂದರೆ ಸ್ಪ್ರಿಂಗ್ ಮೇಲೆದು ಕಾಣ್ತದೆ ಅಲ್ಲ, ಹಾಗೆ. ರಾತ್ರಿ ಏನಾಗ್ತದೆ ಅಂತ ಹೇಳಿದರೆ ನಾವು ಕೂಡ ಲೈಟ್ ಆಫ್ ಮಾಡಿಬಿಡ್ತೇವೆ, ಮಲಗಿದರೆ ಮಲಗಲಿ ಅಂತ ಹೇಳಿ. ಹಾಗೆ ಅವನು ತೊಟ್ಟಿಲಲ್ಲಿ ಮಲಗಲಿಕ್ಕೇ ಕೇಳ್ತಾ ಇಲ್ಲ. ಹಾಗೆ ಕಾಲೀಗ ಹೊರಗೆ ಬರ್ತಾ ಉಂಟು, ತುಂಬ ದೊಡ್ಡವನಾಗಿದ್ದಾನಲ್ಲ. ಹಾಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸನ್ನು ಮಾಡಿ ಕೊಟ್ಟಿದ್ದೇನೆ ಅವನಿಗೆ ಕಂಫರ್ಟೇಬಲ್ ಇರಲಿ ಅಂತ ಹೇಳಿ. ತೊಟ್ಟಿಲು ಸಹ ವರ್ಕ್ ಆಗುವಂಥದ್ದು ಜೋರು ನಿದ್ದೆ ಬರುವಾಗ ಮಾತ್ರ. ಈಗ ಅವನಿಗೆ ಜೋರು ನಿದ್ದೆ ಬಂದಿತ್ತು. ಜೋರಂದರೆ ನನಗೆ ಅಲ್ಲಿ ಕಿಚನಲ್ಲಿ ನಿಂತು ಪಂಪ್ಕಿನನ್ನು ಕಟ್ ಮಾಡಲಿಕ್ಕೆ ಸಹ ಬಿಡ್ತಾ ಇರಲಿಲ್ಲ. ಹೇಗೋ ನಾನು ಬೇಗ ದೊಡ್ಡ ಕತ್ತಿಯಲ್ಲಿ ಕಟ್ ಮಾಡಿ ಇಟ್ಟು ಬಂದಂಥದ್ದು, ಅಂದರೆ ಬಿಡ್ತಾನೇ ಇರಲಿಲ್ಲ. ಆ ಸ್ಪ್ರಿಂಗ್ ಸಹ ಈಗ ಅಂದರೆ ಅವನಿಗೆ ತಗೊಂಡಂಥದ್ದು ಈ ಒಂದು ತೊಟ್ಟಿಲು. ಹಾಗೆ 2 ವರ್ಷ ಆಗ್ತಾ ಬಂತಲ್ಲ ಸ್ಪ್ರಿಂಗಿಗೆ ಸಹ. ಹಾಗೆ ಅದು ಸ್ವಲ್ಪ ಸೌಂಡ್ ಆಗ್ತದೆ. ಹಾಗೆ ಅವನು ಅದನ್ನು ನೋಡಿ ನಗ ಆಡ್ತಾ ಮೇಲೆ ನೋಡ್ತಾನೆ ಇದ್ದಾನೆ. ಕೆಲವು ಮಕ್ಕಳು ಹೀಗೇ ನೆಟ್ಟಾಗಿ ಮಲಗ್ತಾರೆ ಅಥವಾ ಸೈಡ್ ವೇಸ್ ಮಲಗ್ತಾರೆ. ಕೌಚಿ ಮಲಗುವ ಮಕ್ಕಳಿಗೆ ಅದೇ ಅವರ ಕಂಫರ್ಟ್ ಆಗಿರೋದ್ರಿಂದ ನೆಟ್ಟಾಗಿ ಮಲಗಿದ್ರೆ ಅವರಿಗೆ ಕಂಫರ್ಟೇಬಲ್ ಅನಿಸೋದೇ ಇಲ್ಲ. ಎಷ್ಟು ಜೋರು ನಿದ್ದೆ ಬಂದರೂ ಕೂಡ ನಾನು ಹತ್ರ ಒಂದು ಅರ್ಧ ಗಂಟೆ ಹೀಗೇ ಅವನನ್ನು
ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ದೆ. ಸ್ವಲ್ಪ ಸೈಡ್ ವೇಸ್ ಮಾಡುವಂಥದ್ದು. ಸೈಡ್ ವೇಸ್ ಅಂದರೆ ಪೊಸಿಷನ್ ಚೇಂಜ್ ಆದರೆ ಉಂಟಲ್ಲ ಅವನಿಗೆ ಫಟಾಫಟ್ ಎಚ್ಚರಿಕೆ ಆಗ್ತದೆ. ಅಂದರೆ ಬೇರೆ ಸೈಡಿಗೆ ಹೋಯ್ತು ಅಂದರೆ ಬೀಳ್ತಾನೆ, ಕಾನ್ಷಿಯಸ್ ಆಗ್ತಾರಲ್ಲ ಮಕ್ಕಳು. ಹಾಗೆ ತೊಟ್ಟಿಲಲ್ಲಿ ಮಲಗಿ ಅಭ್ಯಾಸ ಇದ್ದ ಮಕ್ಕಳಿಗೆ ಯಾವ ರೀತಿ ತಿರುಗಿಸಿದ್ರು, ಮುಂದೆ ಹಿಂದೆ ಮಾಡಿದ್ರು, ಸೈಡ್ ವೇಸ್ ಮಾಡಿದ್ರು ಅವರಿಗೆ ಟೆನ್ಷನ್ ಆಗೋದಿಲ್ಲ. ಬಟ್ ಗೊತ್ತಿಲ್ಲದ ಮಕ್ಕಳಿಗೆ ಅವರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆದರೂ ಕೂಡ ಅದು ಸೇವ್ ಆಗಿರ್ತದೆ, ಬೀಳ್ತೇವೆ ಅಂತ ಹೇಳಿ. ಹಾಗೆ ಅವನು ಫಟಾಫಟ್ ಎದ್ದೋಳ್ಬಿಟ್ಟು ಕೂಗ್ತಾ ಇದ್ದ. ಮತ್ತು 1 ಮುಕ್ಕಾಲು ಗಂಟೆ ಆಗುವಾಗ ಮಲಗಿದ್ದಾನೆ. ಆರಾಮದಲ್ಲಿ ಮಲಗಲಿ ಅಂತ ಹೇಳಿ. ಮತ್ತು ಎಲ್ಲಿಯಾದರೂ ಬಿದ್ದರೆ ಸಡನ್ನಾಗಿ ಅವನಂದರೆ ವಿದಿನ್ ಫ್ಯೂ ಸೆಕೆಂಡ್ಸ್ ಅವನಿಗೆ ಎಚ್ಚರ ಆದ ಕೂಡಲೇ ಅವನು ಅದರಿಂದ ಜಂಪ್ ಮಾಡಲಿಕ್ಕೆ ನೋಡ್ತಾನೆ. ಹಾಗೆ ನಾನು ಅವನಿಗೆ ಅಲ್ಲಿ ದಪ್ಪದ ಒಂದು ಕ್ವಿಲ್ಟನ್ನು ಕೆಳಗೆ ಹಾಕಿಟ್ಟು ಬಂದಿದ್ದೇನೆ. ಹಾಕಿ ಬಂದದ್ದು ನಾನು ಐಸ್ ಕ್ರೀಮನ್ನು ರೆಡಿ ಮಾಡಲಿಕ್ಕೆ ಅಂತ ಹೇಳಿ. ಇದೆಂತ ಗೊತ್ತುಂಟಾ, ಇದು ಮೆಡಿಕಲಿಂದ ತಂದಂತಹ ಕಹಿ. 1 ಪೀಸಿಗೆ ಅದು 20 ರೂಪೀಸ್. 1 ಪೀಸ್ ಖಾಲಿ ಆಯಿತು ಅಂತ ಹೇಳಿ ಪುನಃ 2ನೇ ಪೀಸ್ ತಂದಿರುವಂಥದ್ದು. ಹಾಲು ಕುಡಿಯೋದ್ರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ, ಹೆಚ್ಚು ಸಹ ಇಲ್ಲ, ಕಡಿಮೆ ಸಹ ಇಲ್ಲ. ಆ ರೀತಿಯಲ್ಲಿ ಒಂದು 15ರಿಂದ 17 ನಿಮಿಷ ಮಲಗಿದ ಕಾಣ್ತದೆ. ಅಷ್ಟಾಗುವಾಗ ಬೊಬ್ಬೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾನು ಹೋಗುವಾಗನೇ ನಾನು ಬೇಗ ಹೋಗಿದ್ದೇನೆ, ಸೌಂಡ್ ಕೇಳಿದ ಕೂಡಲೇ ಹೋಗಿದ್ದೇನೆ. ಆದರೆ ಸೌಂಡ್ ಉಂಟಲ್ಲ, ಕಾಲೆಲ್ಲ ಕೊಟ್ಟು ಅಂದರೆ ಒದ್ದಾಡಲಿಕ್ಕೆ ನೋಡಿದ್ದಾನೆ. ಬಟ್ ಅದು ಕಂಜೆಸ್ಟೆಡ್ ಆಗಿರೋದ್ರಿಂದ ಅವನಿಗೆ ಏನು ಸಹ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಕೂಗ್ತಾ ಇದ್ದ. ಪುನಃ ಮಲಗಿಸಲಿಕ್ಕೆ ನೋಡಿದೆ, ಹೇಗೆ ಮಲಗಿಸಿದರೆ ಸಹ ಅವನು ಬೆಡ್ ಮೇಲೆ ಮಲಗಬೇಕು, ಅವನಿಗೆ ಹಾಲು ಸಹ ಬೇಕು. ಹಾಗೆ ನಾನು ಅವನನ್ನು ಸೀದಾ ಕರ್ಕೊಂಡು ಬಂದೆ. ನಿನಗೆ ಹಾಲು ಸಹ ಕೊಡೋದಿಲ್ಲ, ಮಲಗದಿದ್ದರೆ ಸಹ ಪರವಾಗಿಲ್ಲ ಅಂತ ಹೇಳಿ. ನನಗೆ ಈಗ ಅಂದರೆ ಐಸ್ ಕ್ರೀಮ್ ಮಾಡಿ ಇಡಲೇಬೇಕು. ಸಿಯಾನ್ ಬರುವಾಗ ಐಸ್ ಕ್ರೀಮ್ ಸೆಟ್ ಆಗಬೇಕಾದ್ರೆ ಐಸ್ ಕ್ರೀಮ್ ಮಾಡಲೇಬೇಕು. ಹಾಗಂತ ಹೇಳಿ ನಾನು ಅವನನ್ನು ಇಲ್ಲೇ ಕೂತ್ಕೊಳಿಸಿದ್ದೆ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಮಾಷಾ ಬೇರ್ ಬರುವ ಟೈಮ್ ಆಯಿತು. ಹಾಗೆ ಟಿ ವಿಯನ್ನು ಆನ್ ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದೇನೆ. ಇಲ್ಲಿ ನಾನು 3 ಫ್ಲೇವರಿದು ಐಸ್ ಕ್ರೀಮನ್ನು ಮಾಡುವ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಈ ರೀತಿ ಒಂದು ಐಸ್ ಕ್ರೀಮನ್ನು ಮಾಡ್ತಾ ಇರುವಂಥದ್ದು. ಅವನಿಗೆ ಏನಂತ ಹೇಳಿದರೆ ಹಾಲಿದು ಕುಲ್ಫಿ ಎಲ್ಲ ಮಾಡ್ಬೋದು, ಹೆಲ್ದಿಯಾಗಿ, ತುಂಬ ಹೆಲ್ದಿ ವರ್ಷನ್ ಅಂತ ಹೇಳಿ. ಬಟ್ ಅವನಿಗೆ ಅದೆಲ್ಲ ಇಳಿಯೋದಿಲ್ಲ. ಹಾಲಿದು ಪ್ರಾಡಕ್ಟ್ಸ್, ಹಾಲು ಅದೆಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಇದಕ್ಕಿಂತ ಮುಂಚೆ ಸಹ ನಾನು ಮಾಡಿ ನಾನೇ ತಿಂದಂಥದ್ದು. ಹಾಗೆ ಯಾಕೆ ಅವನಿಗೆ ಇಷ್ಟ ಆಗದೇ ಇರುವಂಥದ್ದನ್ನು ಮಾಡಿ ಮತ್ತು ಅವನು ಏನಂತ ಹೇಳಿದರೆ ಮೋಸ ಮಾಡಿದ ಹಾಗೆ ಆಗ್ತದೆ. ಅವನು ಅಂದ್ಕೊಳ್ತಾನೆ ಐಸ್ ಕ್ರೀಮ್ ಮಾಡಿಡ್ತೇನೆ ಅಂತ ಹೇಳಿ ನಿಮಗೆ ಬೇಕಾದದನ್ನೇ ಮಾಡಿಟ್ಟಿದ್ದೀರಾ ಅಂತ ಹೇಳಿ ಅಂದ್ಕೊಂಡ್ರೆ, ಅಂದರೆ ಚೀಟ್ ಮಾಡಬಾರ್ದಲ್ಲ ಮಕ್ಕಳಿಗೆ ಹೇಳಿದ ನಂತರ. ಹಾಗೆ ಅಂತ ಹೇಳಿ ನಾನು ಅವನಿಗೆ ಬೇರೆ ಬೇರೆ ಫ್ಲೇವರ್ ಇದು ಮಾಡ್ತಾಯಿದ್ದೇನೆ. ಕಾಫಿದು ನನಗೆ ಅಂತ ಹೇಳಿ ಮಾಡ್ಕೊಳ್ತಾ ಇರುವಂಥದ್ದು. ನಾನಿಲ್ಲಿ ವಿಪ್ಡ್ ಕ್ರೀಮನ್ನು ಯೂಸ್ ಮಾಡಿ ಮಾಡ್ತಾ ಇರೋದು. ಹಾಲಿಂದ ಕೂಡ ಮಾಡ್ತಾರೆ, ಕ್ರೀಮಿಂದ ಕೂಡ ಮಾಡ್ತಾರೆ, ಫ್ರೆಶ್ ಕ್ರೀಮಿಂದ ಕೂಡ ಮಾಡ್ತಾರೆ. ಐಸ್ ಕ್ರೀಮ್ 100 ರೀತಿದು ಮಾಡ್ಬೋದು. ಬಟ್ ಎಲ್ಲದೂ ಒಂದೇ ರೀತಿಯಲ್ಲಿ ಟೇಸ್ಟ್ ಆಗೋದಿಲ್ಲ. ಈ ರೀತಿಯಲ್ಲಿ ಮಾಡಿದರೆ ಅಂಗಡಿಯಿಂದ ತಂದ ಹಾಗೇ ಆಗ್ತದೆ. ಹಾಗಾಗಿ ನಾನು ಇದೇ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಕ್ರೀಮ್ ಸ್ವಲ್ಪ ಸಾಫ್ಟ್ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಿದ್ದೇನೆ. ಅದಂದರೆ ಫ್ರೀಸ್ ಆಗುವಾಗ ಅದರ ಸ್ವೀಟ್ನೆಸ್ ಸಾಲೋದಿಲ್ಲ. ಮತ್ತು ಸ್ವಲ್ಪ ವ್ಯಾನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಂದು ಚಾಕ್ಲೇಟ್ ಫ್ಲೇವರ್ ಇದು ಮಾಡ್ಕೊಳ್ತಾ ಇರುವಂಥದ್ದು. ಮತ್ತು ಒಂದು ಖಾಲಿ ವ್ಯಾನಿಲಾ, ಅದನ್ನು ನಾನು ಚಾಕ್ಲೇಟಲ್ಲಿ ಡಿಪ್ ಮಾಡಿ ಈ ಚೊಕೊಬಾರ್ ಎಲ್ಲ ಬರ್ತದಲ್ಲ, ಸೊ ಆ ರೀತಿಯಲ್ಲಿ ಮಾಡಲಿಕ್ಕಿದ್ದೇನೆ. ಇನ್ನೊಂದು ಕಾಫಿ ಫ್ಲೇವರ್ಡ್, ಅಂದರೆ ಸ್ವಲ್ಪ ಚಾಕ್ಲೇಟಿಯಾಗಿ ಕಾಫಿ ರೀತಿಯಲ್ಲಿ, ಅದೇ ಅಮೂಲ್ ಇದೆಲ್ಲ ಬರ್ತದೆ ಅಲ್ವಾ, ಸೊ ಆ ರೀತಿಯಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ನಾನು ಹೇಳಿದಾಗಿದ್ದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು ಈ ರೀತಿ ಡಿಫ್ರೆಂಟ್ ಫ್ಲೇವರ್ಸಲ್ಲಿ. ಹಾಗೆ ಇದೆಲ್ಲದರೂ ಒಳ್ಳೆಯದಾಗಿ ಆಗ್ತದೆ. ನಾನು ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೇನೆ. ಒಂದು ಪ್ಯಾಕೆಟ್ ವಿಪ್ಪಿಂಗ್ ಕ್ರೀಮ್ ಇದ್ದರೆ ತುಂಬ ಸಲ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಐಸ್ ಕ್ರೀಮ್ಸನ್ನು ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಮೋಲ್ಡ್ ಇತ್ತು ಇಷ್ಟು ದಿನ, ಇದರಲ್ಲಿ ಡೇಲನ್ನು ಆಟಾಡ್ತಾ ಇದ್ದ. ಇವತ್ತು ಅದನ್ನು ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ಅಂದರೆ ಹೇಳಿದ ನಂತರ ಮಾಡಿ ಕೊಡಲೇಬೇಕಲ್ಲ, ಹಾಗೆ ವಾಶ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಕರೆಂಟ್ ಇದೆ ಹೇಳಲಿಕ್ಕಾಗೋದಿಲ್ಲ, ಗಾಳಿ ಮಳೆ ಬಂದರೆ, ಒಂದು ಮಳೆ ಬಂದರೆ ಸಾಕು, ಮತ್ತೆ ಹೋದ ಕರೆಂಟ್ ಯಾವಾಗ ಬರ್ತದೆ ಅಂತ ಇಲ್ಲ. ಹಾಗೆ ಐಸ್ ಕ್ರೀಮ್ ಇದು ಸ್ಟಿಕ್ ಕೂಡ ನನ್ನ ಹತ್ರ ಇತ್ತು ಆಲ್ರೆಡಿ. ಪಾಪ್ಸಿಕಲ್ಸಿಗೆಲ್ಲ ತಂದಿಟ್ಕೊಂಡಿರ್ತೇವಲ್ಲ, ಸೊ ಹೋಮ್ ಬೇಕರ್ ಆದರೆ ಅದೊಂದು ಅಡ್ವಾಂಟೇಜ್. ಫಟಾಫಟ್ ನಿಮ್ಗೇನಾದರೂ ಡೆಸರ್ಟ್ ಮಾಡಬೇಕಂತ ಇದ್ದರೆ, ಏನಾದರೂ ಸ್ವೀಟ್ ತಿನ್ನಬೇಕಂತ ಆದರೆ ಮಾಡ್ಕೊಳ್ತೀರಾ. ಹಾಗೆ ವೆಯ್ಟ್ ಗೇನ್ ಕೂಡ ಹಾಗೇ ಆಗ್ತದೆ ನಿಮ್ಮದು. ನನಗೆ ಇವಾಗ ಹೇಗಾಗಿದೆ ಅಂತ ಹೇಳಿದರೆ, ಕೇಕ್ ಬೇಕ್ ಮಾಡಿ ಅದರ ಸ್ಮೆಲ್ ತಗೊಂಡು ಕೇಕೇ ಬೇಡ ಅಂತ ಹೇಳಿ ಅನಿಸುವಂಥದ್ದು. ಬೇರೆ ಏನಾದರೂ ಸ್ವೀಟ್ಸ್ ಆದರೆ ನಾನು ತಿಂತೇನೆ. ಅಂದರೆ ಬೇರೆ ಏನಾದರೂ ಡೆಸರ್ಟ್ ನನಗೆ ಟ್ರೈ ಮಾಡಬೇಕನ್ಸಿದ್ರೆ ನಾನು ಆಬ್ವಿಯಸ್ಲಿ ಟ್ರೈ ಮಾಡ್ತೇನೆ ಟೈಮ್ ಇರುವಾಗ. ಮತ್ತು ಕೇಕೆಲ್ಲ ತಿನ್ನಬೇಕಂತ ಈಗ ಆಗೋದೇ ಇಲ್ಲ ನನಗೆ. ಒಬ್ಬ ಕೂತ್ಕೊಂಡು ಡ್ರೈಡ್ ಸ್ಟ್ರಾಬೆರೀಸನ್ನು ತಿಂತಾ ಇದ್ದಾನೆ. ಅವನಿಗೆ ಬೇಕಾದಷ್ಟು ಅವನೇ ತೆಗಿತಾನೆ, ತಿಂತಾನೆ, ಪ್ಯಾಕೆಟನ್ನು ಹಾಗೆಯೇ ಇಟ್ಟು ಹೋಗ್ತಾನೆ.
ಕೆಲವೊಮ್ಮೆ ಅರ್ಧ ತಿಂದು ಅರ್ಧ ಇಟ್ಟು ಸಹ ಹೋದಂಥದ್ದುಂಟು ಅದರ ಒಳಗೇ. ಈಗ ನನ್ನ ಐಸ್ ಕ್ರೀಮ್ಸ್ ಎಲ್ಲ ರೆಡಿಯಾಗಿದೆ. ಎಲ್ಲದನ್ನು ಫ್ರೀಝರಲ್ಲಿ ಇಟ್ಟು ಪವರ್ ಫ್ರೀಝ್ ಬಟನನ್ನು ಕೂಡ ನಾನು ಪ್ರೆಸ್ ಮಾಡ್ಕೊಂಡಿದ್ದೇನೆ ಬೇಗನೆ ಫ್ರೀಝ್ ಆಗಲಿಕ್ಕೆ. ನಮ್ಮ ಕಿಚನ್ ಒಂದು ಅವರು ನಿನ್ನೆ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಕೊಟ್ಟದಕ್ಕೆ ನಮಗೆ ಅಂದರೆ ಈಗ ಹೊಸ ಕಿಚನಲ್ಲಿ ಅಂದರೆ ಆ ಮಾಡ್ಯುಲರ್ ಕಿಚನಲ್ಲಿ ಎಲ್ಲದನ್ನು ಫಿಟ್ ಮಾಡಿ ಇಟ್ಕೊಳ್ಳಿಕ್ಕೆ ಮತ್ತು ಪಾತ್ರೆಗಳನ್ನು ತೆಗಿಲಿಕ್ಕೆ ಅದೆಲ್ಲ ಕಷ್ಟ ಆಗ್ತಾ ಉಂಟು. ಅಂದರೆ ನಾವು ಯೂಸ್ ಟು ಆಗಿರ್ತೇವಲ್ಲ ಒಂದು ಕಿಚನಿಗೆ, ಅದಕ್ಕೋಸ್ಕರನೇ ನಾವು ವರ್ಕಿಂಗ್ ಏರಿಯಾ ಸಪ್ರೇಟ್ ಮಾಡ್ಕೊಂಡಂಥದ್ದು. ಅಂದರೆ ನಾವು ಕುಕ್ ಮಾಡೋದು ಸಹ ಜಾಸ್ತಿ ಮತ್ತು ಪಾತ್ರೆಗಳು ಸಹ ಜಾಸ್ತಿ ಎಲ್ಲ ಅನ್ನುವಾಗ ಮಾಡ್ಯುಲರ್ ಕಿಚನಲ್ಲಿ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನಾವು ಆ ಒಂದು ಕಿಚನನ್ನು ಪ್ಲ್ಯಾನ್ ಮಾಡ್ಕೊಂಡಂಥದ್ದು. ಈಗ ಎಷ್ಟೋ ಒಳ್ಳೆಯದು ಅಂತ ಹೇಳಿ ಅನ್ನಿಸ್ತಾ ಇದೆ ಆ ರೀತಿಯಲ್ಲಿ ಮಾಡ್ಕೊಂಡಿರುವಂಥದ್ದು. ಹಾಗೆ ಕೇಕ್ ರೂಮಲ್ಲಿದ್ದಂತಹ ಪಾತ್ರೆಗಳದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲದೂ ಈಗ ಸೆಟ್ ಆಗಿದೆ. ಮಧ್ಯಾಹ್ನ ನಾನು ಸ್ವಲ್ಪ ಚಪಾತಿ ಇತ್ತು ಅದನ್ನು ಕೂಡ ತಿಂದೆ, ಮತ್ತು ಸ್ವಲ್ಪ ಅನ್ನ ಕೂಡ ಊಟ ಮಾಡಿದೆ. ಮಗು ಸಹ ಸ್ವಲ್ಪ ಅನ್ನ ಮತ್ತು ಪಂಪ್ಕಿನನ್ನು ತಿಂದಿದ್ದ. ಸಿಯೋನ್ ಕೂಡ ಈಗ ಸ್ಕೂಲಿಂದ ಬರುವಂಥ ಟೈಮ್ ಆಗಿತ್ತು, ಹಾಗೆ ನಾನು ಕರ್ಕೊಂಡು ಬರಲಿಕ್ಕಂತ ಬಂದಿದ್ದೇನೆ. ಇವತ್ತು ಬಂದ ಕೂಡಲೇ ಕೇಳಲಿಕ್ಕಿದ್ದಾನೆ ಐಸ್ ಕ್ರೀಮ್ ಆಗಿದೆ ಅಂತ ಹೇಳಿ. ಹಾಗೆಯೇ ಕೇಳಿದ್ದಾನೆ ಕೂಡ ಅವನು ಐಸ್ ಕ್ರೀಮ್ ರೆಡಿ ಇದೆ ಅಂತ ಹೇಳಿ. ಸೊ ನಾನು ಹೇಳಿದೆ ನನಗೆ ಮರ್ತು ಹೋಯಿತು ಮಾಡಲಿಕ್ಕೆ, ಟೈಮ್ ಸಿಗಲಿಲ್ಲ ಅಂತ ಹೇಳಿ. ಹಾಗಾದರೆ ಇನ್ನೂ ಮಾಡಿ ಅಂತ ಹೇಳಿದ ಪಾಪ, ಮುಖ ಚಿಕ್ಕದಾಯಿತು. ಮತ್ತು ಹೇಳಿದ ಇನ್ನೂ ಮಾಡಿ ಪರವಾಗಿಲ್ಲ ನಾನು ಸಹ ಹೆಲ್ಪ್ ಮಾಡ್ತೇನೆ ಅಂತ ನನ್ನ ಹತ್ರ ಹೇಳಿದ ಅವನು. ಸಿಯೋನ್ಗೆ ಹೇಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸಿದ್ರ ಅಂತ ಕೇಳ್ತಾ ಇರ್ತೀರಲ್ಲ, ಅವನು ಟಿ ವಿ ನೋಡಿ ಕಲಿತಂಥದ್ದು. ಬ್ರಿಟನ್ನ ಅಂದರೆ UK ಚಾನಲ್ಸ್ ಇರ್ತದೆ ಅಲ್ವ, ಸೊ ಅದನ್ನೆಲ್ಲ ನೋಡುವಾಗ ಕಾರ್ಟೂನ್ಸನ್ನು ನೋಡಿ ಅವನು ಕಲಿತಂಥದ್ದು. ಹಾಗೆ ನಾನು ಅವನ ಹತ್ರ ಚಿಕ್ಕದು ಅಂದರೆ ದೊಡ್ಡ ವೊಕ್ಯಾಬ್ಯುಲರೀಸ್ ಅಲ್ಲ, ಚಿಕ್ಕದನ್ನು ಆಗಾಗ ಮಾತಾಡಿಸ್ತಾ ಇರ್ತೇನೆ. ಸೊ ಹಾಗೆ ಅವನ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗ್ತದೆ. Is it delicious? Yes. Can I have some? That's delicious. No, I got this. Thank you. I mean, like from Papa. You like it? ಹೀಗೆ ಚಿಕ್ಕ ವಿಷಯಗಳನ್ನು ಅವನ ಹತ್ರ ಮಾತಾಡ್ತಾ ಚಿಕ್ಕ ವರ್ಡ್ಸನ್ನು ಅವನಿಗೆ ಕಲಿಸ್ತಾ ಹೋಗುವಂಥದ್ದು. ಆಗ ಅವ್ರದ್ದು ಕೂಡ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತದೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.